ಎಲ್ಲರೂ ಕೂಡ ನಮಸ್ಕಾರ. ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಸೆಲೆಶಿಯಾ ಅರ್ಜೆನ್ಶಿಯಾ ಅಂತ ಹೇಳ್ತಾರೆ. ಇದ್ರ ಕಾಮನ್ ನೇಮ್ ಬಂದ್ಬಿಟ್ಟು ಅಣ್ಣೆ ಸೊಪ್ಪು ಅಂತ ಕರಿತೀವಿ. ಎಲ್ಲರೂ ಕೂಡ ನೋಡಿರ್ತಾರ. ಈಸಿಯಾಗಿ ಐಡೆಂಟಿಫೈ ಮಾಡಲಿಕ್ಕೆ ಯಾವ ರೀತಿ ಇರ್ತದೆ ಅಂತ ನೋಡ್ಕೊಳ್ಳಿ ಒಂದ್ಸಲ. ನೆಕ್ಸ್ಟು ಇದು ಬಂದ್ಬಿಟ್ಟು ಬಿಡನ್ ಸಾಲ್ಬಾ ಅಂತ ಕರೀತಾರೆ. ಮತ್ತು ಸ್ಪ್ಯಾನಿಷ್ ನೀಡಲ್ ಅಂತಲೂ ಕೂಡ ಹೇಳ್ತಾರೆ. ಇದನ್ನ ಈ ರೀತಿ ಮುಳ್ಳು ಯಾವ ರೀತಿ ಇರ್ತದೆ ನೋಡ್ಬೋದು. ಇದು ಎಲ್ಲರೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಈ ಬಟ್ಟೆಗೆಲ್ಲ ಇಟ್ಕೊತಾ ಇರುತ್ತೆ. ಇದನ್ನ ನೋಡಿದಂಥ ಸಂದರ್ಭದಲ್ಲಿ ಬಿಡನ್ ಸಾಲ್ಬಾ ಅಂತ ನೀವು ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟ್ ಇದು ಆರ್ಸ್ವೀಡ್ ಅಂತ ಸ್ವಲ್ಪ ಒಣಕೊಂಡಿದೆ, ನೋಡ್ಕೊಳ್ಳಿ ಯಾವ ರೀತಿ ಇರ್ತಾರೆ ಅಂತ, ಲೀವ್ಸ್ ಯಾವ ರೀತಿ ಇರ್ತದೆ ಅಂತ. ಇದು ಆಕ್ವಿಡ್ ಅಂತ. ಆಕ್ವಿಡನ್ನು ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ನೋಡ್ತಿದ್ದಂಗೆ ಯಾವ ರೀತಿ ಒಂಥರ ಮೂಲಂಗಿ ಇಡ್ತಾರ ಐತೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಆದರೆ ಇದು ವೀಡಿದು ಫ್ಲವರ್ ನೋಡ್ಕೊಳ್ಳಿ, ಇದೆಲ್ಲ ನೋಡಿ ಐಡೆಂಟಿಫೈ ಮಾಡ್ಬೋದು ನೀವು. ನೆಕ್ಸ್ಟ್ ಬಂದ್ಬಿಟ್ಟು ವೈಲ್ಡ್ ಪಾಯಿನ್ಸಿಟಿ ಅಂತ. ಇದನ್ನ ಯಾವ ರೀತಿ ಐಡೆಂಟಿಫೈ ಮಾಡ್ಬೇಕಂದ್ರೆ ಈ ಕಾಯಿಗಳು ನೋಡಿ, ಕಾಯಿಗಳು ಈ ರೀತಿ ಆಗುತ್ತ. ನೀವು ಅಲ್ಲಿ ಲೀವ್ಸ್ ಬಿಸ್ನೆಸ್ ಇಟ್ಟಂಥ ಸಂದರ್ಭಗಳು ಕೂಡ ಈ ಥರ ಕಾಯಿಗಳು ನೋಡಿ. ಮತ್ತು ಲೀವ್ಸ್ ನೋಡಿದಂಥ ಸಂದರ್ಭದಲ್ಲಿ ಮೇಲ್ಗಡೆ ನಿಮಗೆ ರೆಡ್ ಕಲರ್ ಕಾಣುತ್ತೆ, ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇದೆ. ಅದರ ಕೆಳಗಡೆ ಗ್ರೀನ್ ಕಲರ್ ಇರುತ್ತೆ. ಇದು ನೋಡಿ ನೀವು ವೈಲ್ಡ್ ಪಾಯಿನ್ಸಿಟಿ ಅಂತ ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟು ನೆಟಲ್ ಗ್ರಾಸ್ ಅಂತ. ನೆಟಲ್ ಗ್ರಾಸಲ್ಲಿ ಇನ್ಫ್ಲೋರೆಸೆನ್ಸ್ ಯಾವ ರೀತಿ ಇರುತ್ತೆ ಅಂತ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಮತ್ತು ಫುಲ್ ಪ್ಲ್ಯಾಂಟು ನೋಡಿ ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡಲಿಕ್ಕೆ ಗೊತ್ತಾಗ್ತದೆ. ನೆಕ್ಸ್ಟ್ ಬಂದ ಸಂದರ್ಭದಲ್ಲಿ ಉತ್ತರಾಣಿ ಗಿಡ ನೀವು ಎಲ್ಲರೂ ಕೂಡ ಐಡೆಂಟಿಫೈ ಮಾಡಲಿಕ್ಕೆ ಈಸಿಯಾಗಿರುತ್ತೆ. ಯಾಕಂದರೆ ಈ ಮುಳ್ಳುಗಳು ನೋಡಿ ಯಾವ ರೀತಿ ಇದೆ ಅಂತ. ಆ್ಯಕ್ಚುಲಿ ಇದನ್ನ ಶಿವರಾತ್ರಿ ಹಬ್ಬಗಳಲ್ಲಿ ಪೂಜೆ ಮಾಡಲಿಕ್ಕೆ ಬಳಸ್ತಾರೆ. ನೋಡಿ ಯಾವ ರೀತಿ ಇದೆ ಅಂತ ಮೋಸ್ಟ್ಲಿ ಕ್ಲೋಸ್ ಅಬ್ಸರ್ವ್ ಮಾಡಿ. ಇದು ಟೀವೀಡ್ ಅಂತ. ಟೀವೀಡು ನೋಡಿ, ಇದರಲ್ಲಿ ಕಾಯಿಗಳ ಥರ ಈ ಥರ ಕಾಣುತ್ತೆ ನಿಮಗೆ. ಮತ್ತು ಜಾಸ್ತಿ ಎಲ್ಲಿ ನೋಡ್ತೀರಾ ಅಂದರೆ ಬದುಗಳ ಮೇಲೆ ಜಾಸ್ತಿ ನೋಡ್ತೀರಾ. ಈ ರೀತಿಯಾಗಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಕಟ್ ಮಾಡೋಣ.